ಶೇಷನ್ ರಾತ್ರಿ ನಿದ್ದೆ ಬರಲಿಲ್ವಂತೆ. ಒಬ್ಬ ಸಾಮಾನ್ಯ ಕುರಿ ಕಾಯೋನಿಗೆ ಇದ್ದಷ್ಟು ಜ್ಞಾನ ನನಗಿಲ್ಲ ಅಂತ ಆ ಶೇಷನ್ ನಿದ್ದೆನೇ ಬರಲಿಲ್ವಂತೆ. ಅದರಿಂದ ನಾವು ಎಲ್ಲದರಲ್ಲೂ ಒಳ್ಳೆಯದನ್ನ ನಾವು ತಗೊಳ್ಬೇಕು. ಇವಾಗ ನಮ್ಮ ದೇವರಾಜ್ ಅವರು ಇವತ್ತು ಬರ್ತ್ಡೇ ಈ ಹಳ್ಳಿಯಲ್ಲಿ ಮಾಡ್ತಾ ಇರೋದು ಒಳ್ಳೇದೇ. ನೀವು ಅಷ್ಟೇ ಏನಾದರೂ ಒಳ್ಳೇದು ಮಾಡ್ಬೇಕು ಅಂತಂದರೆ ಎಲ್ಲಿಂದ ನಾವು ಹುಟ್ಟಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ಡೌನ್ ಟು ಅರ್ತ್ ನಾವು ಹೋಗಿ ಸಮಾಜದ ಒಂದು ಏಳಿಗೆಗೆ ನೀವೆಲ್ಲ ಈ ವೇದಿಕೆ ಮೇಲಿರೋ ಗಣ್ಯರು ಮತ್ತು ಪತ್ರಕರ್ತರು ದಿನಗಳಲ್ಲಿ ನನ್ನ ದೇವರು, ನನ್ನ ಗುರುಗಳು, ನಾನು ಇವತ್ತು ಈ ಸ್ಥಾನ ಇರಬೇಕಾದ್ರೆ ಕಾರಣ ಡಾಕ್ಟರ್ ಪಿ ನಾರಾಯಣ, ಶಾಂತಿ ಆಸ್ಪತ್ರೆ. ನಾನು ಏನು ಇವತ್ತು ಮಾಡ್ತಾ ಇದ್ದೀನಿ ಅಂದರೆ ಅವರು ಇದನ್ನು ಮಾಡ್ತಾರೆ. ನಾನು ಇವತ್ತು ಬೆಳೆದಿರೋದಾಗಿರ್ಬೋದು, ನಾನು ಒಂದು ತುತ್ತು ಅನ್ನ ತಿಂತಾ ಇರೋದನ್ನು ಅವ್ರ ಹೆಸರಲ್ಲೇ ತಿಂತಾ ಇದ್ದೀನಿ. ನಾನು ಇವತ್ತು ಇಷ್ಟೊಂದು ನನ್ನ ಹೆಸರು ಮಾಡಬೇಕಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲ ಅವ್ರ ಆಶೀರ್ವಾದದಿಂದ ಮಾಡ್ತಾ ಇದ್ದೀನಿ. ನಮ್ಮ ಮಾವನೇ ನನಗೆ ಮಾರ್ಗದರ್ಶಕ, ಅದು ಒಂದು. ಆಮೇಲೆ ಸ್ವಾಮಿ ವಿವೇಕಾನಂದ ಕೆಲವು ನುಡಿಗಳನ್ನ ಆವಾಗ ವಿಡಿಯೋಗಳು ನೋಡ್ತಾ ಇದ್ದೆ ನಾನು. ನಾವು ಎಷ್ಟು ದಿನ ಬದುಕಿದ್ದೀವಂತಲ್ಲ, ನಾವೇನು ಸೇವಾ ಕಾರ್ಯಕ್ರಮಗಳು ಮಾಡಿರ್ತೀವಿ, ನಾವು ಹೋದ ನಂತರನೂ ಅವು ಅಲ್ಲಲ್ಲಿ ಕೇಳಿಸ್ತಾನೇ ಇರುತ್ತೆ. ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಮದರ್ ತೆರೆಸಾ ಆಗಿರ್ಬೋದು, ಅವರು ಎಲ್ಲೋ ಜೀವನದಲ್ಲಿ ಇಲ್ಲದೆ ಆದ್ರೂ ಪ್ರತಿಯೊಂದಿದ್ರಲ್ಲೂ ನೆನೆಸ್ಕೊಂತ ಇರ್ತಾರೆ. ಇಂಥವ್ರಿದ್ರಪ್ಪ ಇಂಥ ಕೆಲಸ ಮಾಡಿದ್ರು, ಇಂಥ ಮಾತುಗಳು ಹೇಳ್ತಾ ಇದ್ರು ಅಂತ. ಅವರ ಮಾರ್ಗದರ್ಶನ ತಗೊಂಡು ಕೆಲವೊಂದು ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಾನು ಚಿಕ್ಕಂದಿನಲ್ಲಿ ವೆಂಕಟಮ್ಮನಹಳ್ಳಿಯಲ್ಲಿ ಇದೇ ಧೀರೆ ಬಲ್ಲವರಾಯ ಯಾವ ಗ್ರಾಮಾಂತರ ಪ್ರೌಢಶಾಲೆ ಇದೆಯೋ, ನಾನು ವೆಂಕಟಮ್ಮನಹಳ್ಳಿಯಲ್ಲಿ ಹಳ್ಳಿಯಲ್ಲೇ ಓದಿ ಹಳ್ಳಿ ವಿದ್ಯಾರ್ಥಿಗಳಿಗೆ ಏನೇನು ತೊಂದರೆ ಇರುತ್ತೆ ಅಂತ ತಿಳ್ಕೊಂಡಿರೋಂಥ ವ್ಯಕ್ತಿ ನಾನು. ಆಮೇಲೆ ಇಲ್ಲಿ 8, 9, 10 ನಾನು ಜೂನಿಯರ್ ಕಾಲೇಜಿನಲ್ಲಿ ಒಂದೊಂದು ಸೆಕ್ಷನ್ನಲ್ಲಿ 100-120 ಜನ ಇರೋರು. ಈಗೇನು ಕಡಿಮೆ ಸೆಕ್ಷನ್ ಮಾಡ್ಕೊಂಡು 30-50 ಜನ ಮಾಡ್ತಾರೆ. 120 ಜನಗಳಿಗೆ ಒಂದು ಟೀಚರ್ ಮಾಡ್ತಿದ್ರೆ ಅವ್ರ ಊರಿಗೆ ಹೇಳಿದ್ರೆ ಕೆಲವು ಮಕ್ಕಳಿಗೂ ಕೇಳಿಸ್ತಾ ಇರಲಿಲ್ಲ ಅವಾಗ. ಅಷ್ಟೊಂದು ದೊಡ್ಡ ಸ್ಟ್ರೆಂತ್ಗಳಿರೋದು. ಆ ಇದರಲ್ಲಿ ಓದ್ಕೊಂಡು ಹೋಗಿ ಅಂತ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಓದ್ಕೊಂಡ್ಬಂದು ನನಗೆ ಈ ಸ್ಕೂಲ್ಗಳಲ್ಲಿ ಏನೇನು ನ್ಯೂನತೆಗಳಿದೆ ಅಂತ ತಿಳ್ಕೊಂಡಿರ್ತೀನಿ ನಾನು. ಮೊದಲಿಂದನೂ ನಾನು ಸುಧಾಕರ್ ಮತ್ತು ಗಂಗಾಧರ್ ಹತ್ರ ಹೇಳ್ತಾ ಇದ್ದೆ, ಈ ಪಲ್ವೇಲ ಸ್ಕೂಲ್ಗೆ ಏನಾದರೂ ಒಂದು ನಾನು ಕಾಣಿಕೆ ಕೊಡಬೇಕಂತ ಮೊದಲಿಂದ ನನ್ನ ಮನಸ್ಸಲ್ಲಿತ್ತು. ಈ ದಿನಗಳಲ್ಲಿ ಒಂದು ನನ್ನ ರವಿ ಸರ್ ಕೇಳಿದಾಗ ನಮ್ಮ ಸ್ಕೂಲ್ಗೆ ಒಂದು ಲ್ಯಾಪ್ಟಾಪ್ ಕೊರತೆ ಇದೆ. ಟೋಟಲ್ ನಮ್ಮ ಸ್ಕೂಲ್ಗೆ ಏನೇನು ಇದೆ, ಕೆಲವು ರೆಕಾರ್ಡ್ಸ್ ಎಲ್ಲ ಇದೆ, ರೆಕಾರ್ಡ್ಸ್ ಎಲ್ಲ ಇಟ್ಕೊಂಡು ನಾವು ಅದನ್ನು ಕಾಪಾಡ್ಕೊಳಕ್ಕೆ ಆಗೋದಿಲ್ಲ. ಅದೇ ಒಂದು ಲ್ಯಾಪ್ಟಾಪ್ ಆದರೆ ಅದರಲ್ಲೆಲ್ಲ ಸೇವ್ ಮಾಡಿಕೊಂಡು ಇಟ್ಕೊಂಡ್ರೆ ಶಾಶ್ವತವಾಗಿ ಮುಂದಿನ ದಿನಗಳೆಲ್ಲ ರೆಕಾರ್ಡ್ಸ್ ಎಲ್ಲ ಹಂಗೆ ಇರುತ್ತಂತ ನಮ್ಮ ರವಿ ಸರ್ ಹೇಳಿದಾಗ ಆಯ್ತು ಹೇಳಿ ಸರ್, ಈ ಥರ ನನ್ನ 8ನೇ ತಾರೀಕು ಬರ್ತ್ಡೇ ಇದೆ, ನಮ್ಮ ಬರ್ತ್ಡೇಗೆ ಬೇರೆ ದುಂದು ವೆಚ್ಚಗಳೆಲ್ಲ ಕಡಿಮೆ ಮಾಡಿಕೊಂಡು ನಾನು ಆ ಹಣನ ನಾನು ಪ್ರತಿ ರೂಪಾಯಿನೂ ನನ್ನ ಮೆಡಿಕಲ್ ಶಾಪಲ್ಲಿ ನಾನು ಸಂಪಾದನೆ ಮಾಡೋ ದುಡ್ಡಲ್ಲಿ ವರ್ಷಕ್ಕೆ ನನ್ನ ಬರ್ತ್ಡೇ ಆಗಿರ್ಬೋದು, ನನ್ನ ಮಕ್ಕಳ ಬರ್ತ್ಡೇ ಆಗಿರ್ಬೋದು, ನನ್ನ ದೇವರು ಬಾಲಯ್ಯ ಬಾಬು ಬರ್ತ್ಡೇಗೆ ಸ್ವಲ್ಪ ಸೇವ್ ಮಾಡ್ಕೊಂಡ್ಬರ್ತೀನಿ. ಪ್ರತಿ ತಿಂಗಳು ಸೇವ್ ಮಾಡ್ಕೊಂಡ್ಬರ್ತೀನಿ. ಒಂದು ಆ ಹಣದಲ್ಲಿ ನಾನು ಈ ರೀತಿ ಮಾಡ್ಕೊಂಡು ಹೋಗ್ಬೇಕಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ರವಿ ಸರ್ ಈ ಥರ ಲ್ಯಾಪ್ಟಾಪ್ ನಮ್ಮ ಕೊರತೆ ಇದ್ದಾಗ ಆಯ್ತು ಹೇಳಿ ಸರ್, ನಾನು ಅದನ್ನು ಅನುಕೂಲ ಮಾಡ್ಕೊಡ್ತೀನಿ ಅಂದಾಗ ನಮ್ಮ ದೊಡ್ಡಪ್ಪ ನರಸಿಂಹ ದೊಡ್ಡಪ್ಪ ಅವ್ರಿಗೆ ತಿಳಿಸಿದೆ, ದೊಡ್ಡಪ್ಪ ಈ ಥರ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಮಗ, ನಿನಗೆ ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗಪ್ಪ ಅಂತಂದರು. ಆಮೇಲೆ ನಮ್ಮ ಡೈರೆಕ್ಟರ್ ಆಂಜನೇಯ ಮಾಮ ಆಗಿರ್ಬೋದು, ಗೋವಿಂದಪ್ಪ ಅಮ್ಮ ಆಗಿರ್ಬೋದು, ಈ ಡೈರೆಕ್ಟರ್ಗಳು ಯಾರ್ಯಾರು ಇದ್ದಾರೋ ಎಲ್ಲರಿಗೂ ಈ ರೀತಿ ತಿಳಿಸ್ದೆ ನಾನು. ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆಯಾ, ನಮ್ಮ ಸಪೋರ್ಟಲ್ಲಿ ಇರುತ್ತಪ್ಪ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ಕೊಂಡು ಹೋಗಂತ ಅವರೆಲ್ಲ ನನಗೆ ಆಶೀರ್ವಾದ ಮಾಡಿದ್ರು. ಇದೇ ರೀತಿ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನನ್ನ ಹುಟ್ಟದ ಹಬ್ಬ ಆಗಿರ್ಬೋದು, ಬೇರೆ ನನ್ನ ಬಾಲಯ್ಯ ಬಾಬು ಹುಟ್ಟದ ಹಬ್ಬ ಆಗಿರ್ಬೋದು, ಪ್ರತಿ ವರ್ಷ ನಾನು ಕಷ್ಟಪಟ್ಟ ದುಡ್ಡಲ್ಲಿ ಸಂಪಾದನೆಯಲ್ಲಿ ಪ್ರತಿ ತಿಂಗಳು ಸೇವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈ ಕಾರ್ಯಕ್ರಮಗಳು ಏನೇನೋ ಮಾಡ್ತಾ ಇರ್ಬೋದು, ಯಾವುದೇ ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇಲ್ಲ, ಯಾವುದೇ ಜಾತಿ ಪರವಾಗಿ ಮಾಡ್ತಾ ಇಲ್ಲ. ನನ್ನ ಇದರಲ್ಲಿ ನನ್ನ ಜೀವನದಲ್ಲಿ ಏನಾದ್ರು ಒಂದು ಇಲ್ಲಿ ಒಂದು ಸಬ್ಜೆಕ್ಟ್ ಇಲ್ಲ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೊರತು ಬೇರೆ ಇದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ. ಇದಕ್ಕೆ ಯಾರು ಏನು ಇದರಿಂದ ತಪ್ಪಾಗಿ ಏನು ತಿಳ್ಕೋಬೇಡಿ, ನನ್ನ ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಬಂದಿರಕ್ಕಂಥ ದೊಡ್ಡವ್ರಿಗೆಲ್ಲನೂ ಮತ್ತೆ ಇನ್ನೊಂದ್ಸಲ ನನ್ನ ನಮಸ್ಕಾರಗಳು ಹೇಳ್ತಾ, ಪತ್ರಕರ್ತರು ತುಂಬ ಇಂಪಾರ್ಟೆಂಟ್ ರೋಲು ಈಗಿನ ಸಮಾಜದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿನ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಪತ್ರಕರ್ತರ ಮೇಲೆ ಯಾರು ಬಂದರೆ ಆಗಲಿ, ದಾಳಿ ಮಾಡಿದ್ರೆ ಆಗಲಿ, ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಒಂದು ಕಾನೂನು ತಂದಿದ್ದಾರೆ. ಅದನ್ನು ತುಂಬ ಒಳ್ಳೆ ಇದು ಮಾಡಿಕೊಟ್ಟಿದ್ದಾರೆ, ಪತ್ರಕರ್ತರ ಸೆಕ್ಯೂರಿಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರ ಅಣ್ಣ ತಮ್ಮಂದಿರಿಗೂ ನಿಮ್ಮ ಆಶೀರ್ವಾದ, ನೀವು ಏನು ತಿಳ್ಕೊಂಡ್ರು ಒಳ್ಳೆ ಕಾರ್ಯಕ್ರಮಗಳನ್ನ ನೀವು ಪೇಪರಲ್ಲಿ ಬರ್ಕೊಂಡು ಹೋಗ್ತಾ ಇದ್ರೆ ಅದು ಇನ್ನು ಸುಮಾರು ಜನ ನಾವು ಯಾಕೆ ಮಾಡಬಾರ್ದು ಇಂಥ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಒಂದು ಇದು ಬರುತ್ತೆ. ಇವತ್ತು ಶುಭ ಸಂದರ್ಭದಲ್ಲಿ ನಿಮ್ಮ ಪತ್ರಕರ್ತರ
ಬೆಳಿಗ್ಗೆ ನಮ್ಮ ಡಾಕ್ಟರ್ ಪಿ ನಾರಾಯಣ ಬಾಬಾ ಫೋನ್ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದೆಯಾ, ನನ್ನ ಹೆಸರಿಸ್ತಾ ಇದೆಯಾ, ನಿನ್ನನ್ನು ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ವಿಶೇಷ ಮಾಡಿ, ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬ ಶಾಂತಿ ಕುಟುಂಬ ಪಿ ನಾರಾಯಣಪ್ಪರ ಕುಟುಂಬ ನಾವೆಲ್ಲ, ನಾನು ಒಬ್ಬನೇ ಅಂತಲ್ಲ, ನಮ್ಮ ಡಾಕ್ಟರ್ ನಾಗೇಂದ್ರ ಬಾಬಾ ಇದ್ದಾರೆ, ಶ್ರೀನಿವಾಸ್ ಬಾಬಾ ಇದ್ದಾರೆ, ಇದೇ ಪಳವೆಲಿ ಸೇರಿಕಂತ ರಾಜು ಇದ್ದಾರೆ, ವೇಣು ಇದ್ದಾರೆ, ಆಮೇಲೆ ನಮ್ಮ ಮಾವ ಆಗಿರ್ಬೋದು, ಎಲ್ಲ ಸೇರಿ ಒಂದು ಟ್ರಸ್ಟ್ ಮಾಡೋಣ ಅಂತ ಒಂದು ವ್ಯವಸ್ಥೆ ನಮ್ಮ ಮಾವರ ಹತ್ರ ಮಾತಾಡ್ತಾ ಇದ್ದೀವಿ. ಶಾಂತಿ ಚಾರಿಟಬಲ್ ಟ್ರಸ್ಟ್. ಈಗೇನು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವೋ ಅದೇ ಇದನ್ನ ನಮ್ಮ ಶಾಂತಿ ಟ್ರಸ್ಟ್ ಮಾಡೋಣ ಅಂತ ನಮ್ಮ ಮಾವ ಅವರು ಹೇಳಿದ್ದಾರೆ. ಅವ್ರ ಹತ್ರ ಎಲ್ಲರ ಕೂತ್ಕೊಂಡು ಸಮಾಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಅದು ಯಾವುದು ರೂಪರೇಷೆ ಕೊಡ್ಬೇಕಂತ ಮಾತಾಡಿಕೊಂಡು ಮಾಡೋಣ ಅಂತ ಒಂದು ಕಾರ್ಯಕ್ರಮ ಇದೆ. ನನ್ನ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ಕೊಂಡು ಹೋಗ್ತೀನಿ. ಜೈ ಬಾಲಯ್ಯ, ಜೈ ಶ್ರೀರಾಮ್. ಹೈಯೆಸ್ಟ್ ಮಾರ್ಕ್ ಯಾರು ತಗೊಂತಾರೋ ಪ್ರತಿ ವರ್ಷ ಚಿಕ್ಕ ಕಾಣಿಕೆ ಇರುತ್ತೆ ನಿಮಗೆ. ಪ್ರತಿ ವರ್ಷ 10th ಅಲ್ಲಿ ಹೈಯೆಸ್ಟ್ ಮಾರ್ಕ್ ಯಾರು ತಗೊಂತೀರೋ ಅವರಿಗೆ ಗಂಗಿನೇನಿ ದೇವರಾಜ್ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಇರುತ್ತೆ. ಏನಂತ ಆವತ್ತಿನ ದಿನ ನಿಮ್ಮ ಮಾಸ್ಟ್ಗೆ ಯಾರು ಹೈಯೆಸ್ಟ್ ಕಾಂಪಿಟೇಷನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಗೊತ್ತಾಯ್ತಾ? ಯಾರು ಹೈಯೆಸ್ಟ್ ಮಾರ್ಕ್ ಬಂದರೂ ಪ್ರತಿ ವರ್ಷನೂ ಒಂದು ಕಾಣಿಕೆ ಇರುತ್ತೆ. ಯಾರು ಹೈಯೆಸ್ಟ್ ಮಾರ್ಕ್ ತಗೊಂತಾರೋ SSLCಲಿ ಅವರಿಗೆ. ಜೈ ಬಾಲಯ್ಯ. ಸರ್ ಒಂದು ನಿಮಿಷ ಇಲ್ಲ ನೋಡ್ರಿ ಅಣ್ಣ. ಗುಲಾಬಿ ಹೂ ಕೊಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಟ್ಟಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನು ಗುಲಾಬಿ ಹೂವನ್ನು ಕೊಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. సొసైటీ బాగుండాలి, బాగుండాలంటే సిస్టమ్ బాగుండాలి. దానికి ఎవరు అడ్డొచ్చినా నో లాస్ నో రూల్స్.
ವಿಡಿಯೋ 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 ವಿಡಿಯೋ